RCB ನಾಯಕನ ಅನ್ಟೋಲ್ಡ್ ಸ್ಟೋರಿ. ಒಂದೇ ಒಂದು ಫೋನ್ ಕಾಲ್ನಿಂದ RCBಯ ಲಕ್ ಬದಲಾಗಿದೆ ಹೇಗೆ? ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ಇದೇ ತರಹದ ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಪಡೆಯೋದಕ್ಕೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ನಾವು ಮಾತನಾಡೋಕೆ ಹೊರಟಿರುವ ವಿಷಯ ಇದೆಯಲ್ಲ, ಇದು ಪ್ರತಿಯೊಬ್ಬ RCB ಅಭಿಮಾನಿಯ ಎದೆಯಲ್ಲೂ ರೋಮಾಂಚನ ಸೃಷ್ಟಿಸುವಂತ ಕತೆ. IPL ಅಂದ್ರೇನೆ ಹಾಗೆ ಅಲ್ವಾ? ಇಲ್ಲಿ ಯಾರು ಯಾವಾಗ ಹೀರೋ ಆಗ್ತಾರೆ, ಯಾರು ಯಾವಾಗ ಜೀರೋ ಆಗ್ತಾರೆ ಅಂತ ಹೇಳೋಕ್ಕಾಗಲ್ಲ. ಎಷ್ಟೋ ಜನ ಪ್ಲೇಯರ್ಸ್ ರಾತ್ರೋರಾತ್ರಿ ಸ್ಟಾರ್ ಆಗಿದ್ದನ್ನು ನಾವು ನೋಡಿದ್ದೀವಿ. ಆದರೆ ಇವತ್ತು ನಾವು ಯಾವ ಆಟಗಾರನ ಬಗ್ಗೆ ಮಾತಾಡ್ತಿದ್ದೀವಿ ಅಂದರೆ ಅವರ ಜರ್ನಿ ಸ್ವಲ್ಪ ಡಿಫ್ರೆಂಟ್, ತುಂಬಾ ಇನ್ಸ್ಪೈರಿಂಗ್ ಕೂಡ. ಒಂದ್ಸಲ ಯೋಚನೆ ಮಾಡಿ, ಮೆಗಾ ಹರಾಜಿನಲ್ಲಿ ಕೇವಲ 20 ಲಕ್ಷ ರೂಪಾಯಿಗೂ ಯಾವೊಂದು ತಂಡವೂ ಈ ಆಟಗಾರನನ್ನು ಖರೀದಿಸಲು ಮುಂದಾಗಿಲ್ಲ. ಆ ಆಟಗಾರನಿಗೆ IPLನಲ್ಲಿ ತನ್ನ ಕೆರಿಯರ್ ಮುಗಿತು, ಇನ್ಮುಂದೆ ಅವಕಾಶ ಸಿಗೋದಿಲ್ಲ ಅನ್ನೋದು ಕನ್ಫರ್ಮ್ ಆಗಿಬಿಡುತ್ತೆ. ಕ್ರಿಕೆಟ್ ಜೀವನ ಸಾಕು ಅಂತ ಡಿಸೈಡ್ ಮಾಡಿ ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಕೊಟ್ಟು ಇನ್ನೇನು ಮದುವೆ ಮಂಟಪ ಏರಬೇಕು, ಹೊಸ ಜೀವನ ಶುರು ಮಾಡಬೇಕು ಅಂತ ರೆಡಿ ಆಗಿದ್ದಾಗ ಆತನ ಮೊಬೈಲ್ಗೆ ಇದ್ದಕ್ಕಿದ್ದಂತೆ ಒಂದು ಫೋನ್ ಕಾಲ್ ಬರುತ್ತೆ. ಆ ಒಂದು ಸಿಂಗಲ್ ಫೋನ್ ಕಾಲ್ ಆತನ ಲೈಫ್ ಮಾತ್ರವಲ್ಲ, ಇಡೀ RCB ತಂಡದ ಹಣೆ ಬರಹವನ್ನೇ, RCB ಅಭಿಮಾನಿಗಳ 18 ವರ್ಷಗಳ ಕಾಯುವಿಕೆಯನ್ನೇ ಬದಲಾಯಿಸಿಬಿಡುತ್ತೆ ಅಂತ ಯಾರಾದರೂ ಊಹೆ ಮಾಡಿದ್ರ? ಖಂಡಿತ ಇಲ್ಲ. ಹೌದು ವೀಕ್ಷಕರೇ, ನಾವಿವತ್ತು 18 ವರ್ಷಗಳಿಂದ ಕಪ್ಗಾಗಿ ಕಾಯ್ತಾ ಇದ್ದ, ಕಣ್ಣೀರು ಹಾಕ್ತಾ ಇದ್ದ RCB ಫ್ಯಾನ್ಸ್ಗೆ 2025ರಲ್ಲಿ ಟ್ರೋಫಿ ಗೆದ್ದು ಕೊಟ್ಟದ್ದು ಇದೇ ಕ್ಯಾಪ್ಟನ್, ದ ಒನ್ ಆ್ಯಂಡ್ ಓನ್ಲಿ ರಜತ್ ಪಾಟಿದಾರ್. ಅವರ ಅನ್ಸ್ಟೋಲ್ಡ್ ಸ್ಟೋರಿಯಿಂದ ಅನ್ಬೀಟನ್ ಕ್ಯಾಪ್ಟನ್ ವರ್ಗಿನ ಜರ್ನಿಯ ಬಗ್ಗೆ ಕಂಪ್ಲೀಟ್ ಆಗಿ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋನ ಸ್ಕಿಪ್ ಮಾಡಬೇಡಿ, ಕೊನೆ ತನಕ ನೋಡಿ, ಯಾಕಂದರೆ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥದ್ದು. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಈ ಅದ್ಭುತ ಕತೆ ಶುರುವಾಗೋದು 2021ರ IPL ಹರಾಜಿನಿಂದ. ಆ ಮಿನಿ ಹರಾಜಿನ ಕೊನೆಯ ರೌಂಡ್ನಲ್ಲಿ ರಜತ್ ಪಾಟಿದಾರ್ ಅವರನ್ನು 20 ಲಕ್ಷ ರೂಪಾಯಿ ಮೂಲ ಬೆಲೆಗೆ RCB ಖರೀದಿ ಮಾಡುತ್ತೆ. ಆ ಟೈಮಲ್ಲಿ ಯಾರಿಗೂ ಇವ್ರ ಮೇಲೆ ಅಷ್ಟೊಂದು ನಿರೀಕ್ಷೆ ಇರಲಿಲ್ಲ. ಆ ಸೀಸನ್ನಲ್ಲಿ ಅವರಿಗೆ ಕೇವಲ 4 ಪಂದ್ಯಗಳಲ್ಲಿ ಆಡೋಕೆ ಅವಕಾಶವನ್ನು ನೀಡಲಾಗಿತ್ತು. ಆದರೆ ಆ 4 ಪಂದ್ಯಗಳಲ್ಲಿ ರಜತ್ ಗಳಿಸಿದ್ದು ಕೇವಲ 71 ರನ್ ಮಾತ್ರ. ಪರ್ಫಾರ್ಮೆನ್ಸ್ ಅಷ್ಟೇನು ಚೆನ್ನಾಗಿರಲಿಲ್ಲ, ಎಕ್ಸ್ಪೆಕ್ಟೇಷನ್ ಕೂಡ ರೀಚ್ ಆಗಿರಲಿಲ್ಲ. ಹೀಗಾಗಿ IPL ಅಂತಹ ಕಾಂಪಿಟೇಟಿವ್ ಟೂರ್ನಿಯಲ್ಲಿ ರೂಲ್ಸ್ ತುಂಬಾ ಸ್ಟ್ರಿಕ್ಟ್ ಇರುತ್ತೆ. ಪರ್ಫಾರ್ಮ್ ಮಾಡಲಿಲ್ಲ ಅಂದರೆ ತಂಡದಿಂದ ಹೊರ ಹಾಕ್ತಾರೆ. ಅದೇ ರೀತಿ 2022ರ ಮೆಗಾ ಹರಾಜ್ಗೂ ಮುನ್ನ ರಜತ್ ಪಾಟಿದಾರ್ ಅವರನ್ನು RCB ತಂಡ ಬಿಡುಗಡೆ ಮಾಡಿತು. ಇನ್ನು ನಿಜವಾದ ಶಾಕ್ ಏನಂದರೆ, ನಿಜವಾದ ನೋವು ಕಾದಿದ್ದೆ 2022ರ ಮೆಗಾ ಹರಾಜಿನಲ್ಲಿ. ಕೇವಲ 20 ಲಕ್ಷ ಬೇಸ್ ಪ್ರೈಸ್ ಇತ್ತು. ಆದರೂ ಕೂಡ ಮುಂಬೈ ಆಗಿರ್ಬೋದು, CSK, RCB ಸೇರಿದಂತೆ ಯಾವುದೇ ಫ್ರಾಂಚೈಸಿ ರಜತ್ ಪಾಟಿದಾರ್ ಅವರನ್ನು ಖರೀದಿಸೋದಕ್ಕೆ ಆಸಕ್ತಿ ತೋರಲಿಲ್ಲ. ಹರಾಜಿನಲ್ಲಿ ಅನ್ಸೋಲ್ಡ್ ಆದಾಗ ಒಬ್ಬ ಆಟಗಾರನಿಗೆ ಎಷ್ಟು ಬೇಜಾರಾಗುತ್ತೆ ಅಂತ ನಿಮಗೂ ಗೊತ್ತೇ ಇರುತ್ತೆ. IPLನಲ್ಲಿ ಚಾನ್ಸ್ ಸಿಗಲಿಲ್ಲ, ಇನ್ನು ಮುಂದೆ ದೊಡ್ಡ ಮಟ್ಟದಲ್ಲಿ ಅವಕಾಶಗಳು ಸಿಗೋದು ಕಷ್ಟ ಅಂತ ಡಿಸೈಡ್ ಮಾಡಿದ ರಜತ್, ಕ್ರಿಕೆಟ್ ಆಚೆಗೂ ಒಂದು ಲೈಫ್ ಇದೆ ಅಂತ ತಮ್ಮ ವೈಯಕ್ತಿಕ ಜೀವನದ ಕಡೆ ಗಮನ ಹರಿಸಿದ್ರು. ಮನೆಯಲ್ಲಿ ಮದುವೆ ಫಿಕ್ಸ್ ಆಯಿತು. ಮದುವೆಗೆ ಭರ್ಜರಿ ಸಿದ್ಧತೆಗಳು ನಡೆದಿದ್ವು. ಬಟ್ಟೆ ತರೋದು, ರಿಲೇಟಿವ್ಸ್ಗೆ ಇನ್ವಿಟೇಷನ್ ಕೊಡೋದು, ಹೀಗೆ ಇನ್ನೇನು ಮದುವೆ ದಿನಾಂಕ ಕೂಡ ಹತ್ತಿರ ಬಂದಿತ್ತು. ಹೊಸ ಇನ್ನಿಂಗ್ಸ್, ಹೊಸ ಜೀವನ ಶುರು ಮಾಡಬೇಕು ಅನ್ನುವಷ್ಟರಲ್ಲಿ ಅವರ ಅದೃಷ್ಟದ ಬಾಗಿಲು ಜೋರಾಗಿ ಬಡಿಯಿತು. 2022ರ IPL ಟೂರ್ನಿ ಅದಾಗಲೇ ಶುರುವಾಗಿತ್ತು. RCB ಮ್ಯಾಚ್ಗಳು ನಡೀತಾ ಇದ್ವು. ಆ ಟೈಮಲ್ಲಿ RCB ವಿಕೆಟ್ ಕೀಪರ್ ಬ್ಯಾಟರ್ ಲವ್ನೀತ್ ಸಿಸೋಡಿಯಾ ಗಂಭೀರವಾಗಿ ಗಾಯಗೊಂಡು ಟೂರ್ನಿಯಿಂದಲೇ ಹೊರಬಿದ್ರು. ಈಗ RCBಗೆ ತುರ್ತಾಗಿ ಒಬ್ಬ ಪ್ಲೇಯರ್ ಬೇಕಿತ್ತು. ಆಗ ರಿಪ್ಲೇಸ್ಮೆಂಟ್ ಹುಡುಕ್ತಾ ಇದ್ದ RCB ಮ್ಯಾನೇಜ್ಮೆಂಟ್ ಕಣ್ಣಿಗೆ ಬಿದ್ದಿದ್ದೆ ಈ ರಜತ್ ಪಾಟಿದಾರ್ ಅವರು. ಮದುವೆಗೆ ಇನ್ನೇನು ಕೆಲವೇ ದಿನಗಳಿರುವಾಗ RCBಯಿಂದ ಬಂದ ಆ ಫೋನ್ ಕಾಲ್ ಅಟೆಂಡ್ ಮಾಡಿದ ರಜತ್ ಒಂದು ಕ್ಷಣವೂ ಯೋಚಿಸದೆ ತಮ್ಮ ಮದುವೆಯನ್ನೇ ಮುಂದೂಡಿ ನೇರವಾಗಿ RCB ಕ್ಯಾಂಪನ್ನು ಸೇರಿಕೊಂಡ್ರು. ಮದುವೆ ಪೋಸ್ಟ್ಪೋನ್ ಮಾಡಿ ಬಂದಿದ್ದಕ್ಕೆ ರಜತ್ ಬ್ಯಾಟ್ನಿಂದ ಸಿಕ್ಕಾಪಟ್ಟೆ ಸೌಂಡ್ ಕೂಡ ಬಂತು. 2022ರಲ್ಲಿ ಅವರಿಗೆ ಆಡೋಕೆ ಸಿಕ್ಕಿದ್ದು ಕೇವಲ 8 ಪಂದ್ಯಗಳು. ಆದರೆ ಆ 8 ಮ್ಯಾಚ್ಗಳಲ್ಲಿ ಅವರು ಬರೋಬ್ಬರಿ 333 ರನ್ ಗಳಿಸಿದ್ರು. ಅದರಲ್ಲಿ ಈಡನ್ ಗಾರ್ಡನ್ಸ್ನಲ್ಲಿ ನಡೆದ ಲಕ್ನೋ ಸೂಪರ್ ಜೈಂಟ್ಸ್ ವಿರುದ್ಧದ ಎಲಿಮಿನೇಟರ್ ಪಂದ್ಯವನ್ನು ನೀವು ಮರೆಯೋಕೆ ಸಾಧ್ಯವೇ ಇಲ್ಲ. ಯಾಕಂದರೆ ಆ ಮ್ಯಾಚ್ನಲ್ಲಿ ಅವರು ಹೊಡೆದ ಆ ಸೆಂಚುರಿ ಇದೆಯಲ್ಲ, ಇಡೀ ಕ್ರಿಕೆಟ್ ಜಗತ್ತೇ ತಿರುಗಿ ನೋಡುವಂತೆ ಮಾಡಿತು.
ದಿಗ್ಗಜ ಪ್ಲೇಯರ್ಸ್ ಔಟ್ ಆಗಿ ಕೂತಿದ್ದಾಗ ಒಬ್ಬ ಅನ್ಕ್ಯಾಪ್ಡ್ ಪ್ಲೇಯರ್ ಬಂದು ಸೆಂಚುರಿ ಹೊಡೆದು ತಂಡವನ್ನ ಗೆಲ್ಲಿಸಿದ್ದು ನಿಜಕ್ಕೂ ಕೂಡ ಅದ್ಭುತ. ಆ ಒಂದೇ ಒಂದು ಇನ್ನಿಂಗ್ಸ್ ರಜತ್ ಅವರನ್ನ RCBಯ ಪರ್ಮನೆಂಟ್ ಪ್ಲೇಯರ್ ಆಗಿ ಬದಲಾಯಿಸಿಬಿಡ್ತು. ವಿರಾಟ್ ಕೊಹ್ಲಿ ಅವರಿಗೆ ಇವರ ಮೇಲೆ ಎಲ್ಲಿಲ್ಲದ ಪ್ರೀತಿ, ನಂಬಿಕೆ ಕೂಡ ಶುರುವಾಯಿತು. 2022ರ IPL ಮುಗಿದ ತಕ್ಷಣ ಮಧ್ಯಪ್ರದೇಶ ತಂಡವನ್ನ ಮುನ್ನಡೆಸಿದ ರಜತ್ ರಣಜಿ ಫೈನಲ್ನಲ್ಲಿ ಭರ್ಜರಿ ಸೆಂಚುರಿ ಬಾರಿಸಿ ತಮ್ಮ ರಾಜ್ಯಕ್ಕೆ ಚೊಚ್ಚಲ ರಣಜಿ ಟ್ರೋಫಿಯನ್ನ ಗೆಲ್ಲಿಸಿಕೊಟ್ರು. ಎಲ್ಲವೂ ಸರಿ ಆಗ್ತಾ ಇದೆ, ಲೈಫ್ ಸೆಟ್ ಆಯ್ತು ಅನ್ನೋಷ್ಟರಲ್ಲೇ ಅವರ ಬ್ಯಾಡ್ ಲಕ್ ಶುರುವಾಗ್ಬಿಡ್ತು. ಹಿಮ್ಮಡಿ ಗಾಯ ಅವರನ್ನ ತೀವ್ರವಾಗಿ ಕಾಡೋಕೆ ಶುರು ಮಾಡ್ತು. ಗಾಯ ಎಷ್ಟು ಗಂಭೀರವಾಗಿತ್ತಂದ್ರೆ 2023ರ ಇಡೀ IPL ಸೀಸನ್ನಿಂದಾನೇ ಅವರು ಸಂಪೂರ್ಣವಾಗಿ ಹೊರಗುಳಿಬೇಕಾಯಿತು. ಇದು ಅವರಿಗೂ ಮತ್ತು RCB ತಂಡಕ್ಕೂ ದೊಡ್ಡ ಪೆಟ್ಟಾಯಿತು. ಬಟ್ ಸ್ಟ್ರಾಂಗ್ ಪ್ಲೇಯರ್ಸ್, ರಿಯಲ್ ಫೈಟರ್ಸ್ ಯಾವತ್ತೂ ಗಿವ್ ಅಪ್ ಮಾಡಲ್ಲ ಅಲ್ವಾ? ರಜತ್ ಕೂಡ ಅಷ್ಟೇ. 2024ರ ಸೈಯದ್ ಮುಷ್ತಾಕ್ ಅಲಿ ಟೂರ್ನಿಯಲ್ಲಿ ಮಧ್ಯಪ್ರದೇಶ ತಂಡವನ್ನ ಕ್ಯಾಪ್ಟನ್ ಆಗಿ ಮುನ್ನಡೆಸಿ ಚಾಂಪಿಯನ್ ಮಾಡಿದ್ದೇ ತಡ ಮತ್ತೆ ಅವರ ಟೈಮ್ ಶುರುವಾಗ್ಬಿಡ್ತು. 2024ರ IPLನಲ್ಲಿ RCB ಪರ 15 ಮ್ಯಾಚ್ಗಳಲ್ಲಿ ಆಡಿ 5 ಹಾಫ್ ಸೆಂಚುರಿ ಜೊತೆಗೆ 395 ರನ್ ಸಿಡಿಸಿ ಅದ್ಭುತವಾಗಿ ಫಾರ್ಮ್ಗೆ ಮರಳಿದ್ರು. ಇವರ ಈ ಒಂದು ಸ್ಟೆಬಿಲಿಟಿ ಕೂಡ, ಕೂಲ್ ಆ್ಯಂಡ್ ಕಾಮ್ ನೇಚರ್ ಮತ್ತು ದೇಶೀಯ ಕ್ರಿಕೆಟ್ನಲ್ಲಿ ಅವರು ತೋರಿದ ಲೀಡರ್ಶಿಪ್ ಕ್ವಾಲಿಟಿಯನ್ನು RCB ಹೆಡ್ ಕೋಚ್ ಆ್ಯಂಡಿ ಫ್ಲೇವರ್ ಮತ್ತು ಮೆಂಟರ್ ದಿನೇಶ್ ಕಾರ್ತಿಕ್ ತುಂಬಾನೇ ಹತ್ತಿರದಿಂದ ಅಬ್ಸರ್ವ್ ಮಾಡಿದ್ರು. RCBಗೆ ಹೊಸ ಕ್ಯಾಪ್ಟನ್ ಯಾರು ಅನ್ನೋ ಚರ್ಚೆ ಬಂದಾಗ ಇವರಿಬ್ಬರು ಸೇರಿ ರಜತ್ ಪಾಟಿದಾರ್ ಅವರ ಹೆಸರನ್ನೇ ಫಿಕ್ಸ್ ಮಾಡಿದ್ರು. ಫೈನಲ್ 2025ರ IPL ಶುರುವಾಗುವ ಮುನ್ನ RCB ಮ್ಯಾನೇಜ್ಮೆಂಟ್ ತನ್ನ ಹೊಸ ಕ್ಯಾಪ್ಟನ್ ಆಗಿ ರಜತ್ ಪಾಟಿದಾರ್ ಅವರನ್ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ತು. ಕೋಟ್ಯಾಂತರ ಫ್ಯಾನ್ಸ್ಗೆ 18 ವರ್ಷಗಳ ನಿರೀಕ್ಷೆ. ವಿರಾಟ್ ಕೊಹ್ಲಿಗೆ ಹೇಗಾದರೂ ಮಾಡಿ ಒಂದು ಕಪ್ ಗೆಲ್ಲಿಸ್ಕೊಡ್ಬೇಕೆಂಬ ಹಠ. ಈ ಬಾರಿ ಫ್ರೆಶರ್ ನಡುವೆಯೂ ಪಾಟಿದಾರ್ ತಮ್ಮ ಕೂಲ್ ಕ್ಯಾಪ್ಟನ್ಸಿಯಿಂದ, ಸ್ಮಾರ್ಟ್ ಡಿಸಿಷನ್ಗಳಿಂದ RCBಯನ್ನ ನೇರವಾಗಿ ಫೈನಲ್ಗೆ ಕೊಂಡೊಯ್ದರು ಮತ್ತು ಆ ಫೈನಲ್ ಮ್ಯಾಚ್ ಪಂಜಾಬ್ ಕಿಂಗ್ಸ್ ತಂಡವನ್ನ ಮಣಿಸಿ ರಜತ್ ಪಾಟಿದಾರ್ RCBಗೆ ಮೊದಲ IPL ಟ್ರೋಫಿ ಎತ್ತಿ ಹಿಡಿದ್ರು. ಅಂದು ಈ ಸಲ ಕಪ್ ನಮ್ದೆ ಅನ್ನೋ ಸ್ಲೋಗನ್ ಕೊನೆಗೂ ಈ ಸಲ ಕಪ್ ನಮ್ದು ಅಂತ ಬದಲಾಗಿತ್ತು. ವಿರಾಟ್ ಕೊಹ್ಲಿ ಮುಖದಲ್ಲಿ ಆ ಖುಷಿ, ಆ ಆನಂದ ಬಾಷ್ಪ ನೋಡೋಕೆ 2 ಕಣ್ಣು ಸಾಲ್ತಾ ಇಲ್ಲ. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಅಂದು ಹಬ್ಬವನ್ನ ಆಚರಿಸಿತು. ಒಂದ್ಸಲ ಕಪ್ ಗೆದ್ರೆ ಅದು ಅದೃಷ್ಟ ಅಂತ ಕೆಲವರು ಹೇಳ್ಬೋದು, ಆದ್ರೆ ಗೆದ್ದಿದ್ದು ಅಂತ ಪ್ರೂವ್ ಮಾಡಿದ್ರೆ ಅದು ತಾಕತ್ತು. ರಜತ್ ಪಾಟಿದಾರ್ ಈ ವರ್ಷ ಅಂದ್ರೆ 2026ರಲ್ಲೂ ಕೂಡ ಅದೇ ತಾಕತ್ತು ತೋರಿಸಿದ್ದಾರೆ. IPL ಇತಿಹಾಸದಲ್ಲೇ ಮೊದಲ ಬಾರಿಗೆ RCB ಸತತ 2 ಸೀಸನ್ಗಳಲ್ಲಿ ಫೈನಲ್ ತಲುಪಿ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದೆ. ಅದರಲ್ಲೂ ವಿಶೇಷವಾಗಿ ಮೇ 4, 2026ರಂದು ನಡೆದ ಅತ್ಯಂತ ಕ್ರೂಷಿಯಲ್ ಹಾಗೂ ಟಫ್ ಪಂದ್ಯದಲ್ಲಿ ಪಾಟಿದಾರ್ ತೆಗೆದುಕೊಂಡ ನಿರ್ಧಾರಗಳು, ಅವರ ಬೌಲಿಂಗ್ ರೊಟೇಷನ್ ಮತ್ತು ಅವರ ತೋರಿದ ಆಟ RCBಯನ್ನ ಮತ್ತೊಮ್ಮೆ ಫೈನಲ್ಗೆ ತಂದು ನಿಲ್ಲಿಸಿದೆ. ಈ ಮೂಲಕ ಸತತವಾಗಿ 2 ಬಾರಿ ಫೈನಲ್ಗೆ ತಂಡವನ್ನು ಕೊಂಡೊಯ್ದ ಮೊದಲ ಕ್ಯಾಪ್ಟನ್ ಅನ್ನೋ ಹೆಗ್ಗಳಿಕೆಗೂ ಕೂಡ ಪಾಟಿದಾರ್ ಅವರು ಪಾತ್ರರಾಗಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಲೈಫ್ ಅಂದರೆ ಇದೆ. ಒಂದು ಫೋನ್ ಕಾಲ್ ಹಾಗೂ ಸಿಕ್ಕ ಅವಕಾಶವನ್ನು ಸರಿಯಾಗಿ ಬಳಸ್ಕೊಂಡ್ರೆ ಬದುಕು ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ ಅನ್ನೋದಕ್ಕೆ ರಜತ್ ಪಾಟಿದಾರ್ ಅವರ ಉದಾಹರಣೆ. 20 ಲಕ್ಷಕ್ಕೂ ಅನ್ಸೋಲ್ಡ್ ಆಗಿದ್ದ ಪ್ಲೇಯರ್, ಯಾರು ಬೇಡ ಅಂತ ರಿಜೆಕ್ಟ್ ಮಾಡಿದ್ದ ಪ್ಲೇಯರ್ ಇವತ್ತು ಅದೇ RCBಯ ಟ್ರೋಫಿ ವಿನ್ನಿಂಗ್ ಕ್ಯಾಪ್ಟನ್ ಆಗಿ ಮೆರಿತಾ ಇದ್ದಾರೆ. ನಿಮ್ಗೆ ಏನು ಅನಿಸುತ್ತೆ? ಈ ವರ್ಷವೂ ಅಂದ್ರೆ 2026ರಲ್ಲೂ ಕೂಡ RCB ಬ್ಯಾಕ್ ಟು ಬ್ಯಾಕ್ ಕಪ್ ಗೆಲ್ಲುತ್ತಾ ಪಾಟಿದಾರ್ ಅವರು ಮತ್ತೊಮ್ಮೆ ವಿರಾಟ್ ಕೊಹ್ಲಿ ಅವರ ಕೈಗೆ ಕಪ್ ನೀಡ್ತಾರಾ? ರಜತ್ ಪಾಟಿದಾರ್ ಅವರ ಈ ಕ್ಯಾಪ್ಟನ್ಸಿ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಹಾಗೂ ಇಂಥದ ಇನ್ಫಾರ್ಮೇಟಿವ್ ವಿಡಿಯೋಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಎಲ್ಲ RCB ಅಭಿಮಾನಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿಕೊಳ್ಳಿ.